ಅವನೇನೋ ಕಲಿತಾನೆ ಅನ್ನೋದೊಂದಿತ್ತು. ಅವನಲ್ಲಿದ್ದರೆ ಸ್ವಲ್ಪ ಬಿಟ್ಟಿದ್ರೆ ಕಲಿತಾನೆ ಅಂತಿತ್ತು. ಬಟ್ ಯಾವಾಗ ಒಂದು 6 months ಆದಮೇಲೆ ಅವ್ನು ಸಖತ್ ವೆಯ್ಟ್ ಲಾಸ್ ಆಗ್ಬಿಟ್ನೋ ಅವಾಗ ಸ್ವಲ್ಪ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಿ ಊಟನೇ ಮಾಡ್ತಿರ್ಲಿಲ್ಲ ಅವನು ಅಲ್ಲಿ ಗುರುಕುಲದಲ್ಲಿ. ಅಂದರೆ ಅವನಿಗೆ ಹೋಮ್ ಸಿಕ್ ಆಗಿಬಿಟ್ಟಿದ್ದ. ಅವನು ಹೊಟ್ಟೆ ತುಂಬ ಊಟ ಮಾಡೋನು, ಹೋಮ್ ಸಿಕ್ಕಾಗಿ ತಿಂತಾ ಇರಲಿಲ್ಲ ಅವನು. ಅದು ಒಂಥರ ಭಾಳ ನಮಗೆ ಬೇಜಾರಾಗೋಯ್ತು. ಅಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡೋರು, ಅಲ್ಲಿ ಎಷ್ಟು ಫ್ರೆಂಡ್ಸ್ ಎಲ್ಲ ಆಟ ಆಡ್ಕೊಂಡಿರೋರು. ಇವ್ನು ಹೆಂಗೆ ಅಂದರೆ ನಾವು ಬಂದು ಹೋದ್ರೆ ಒಂದು 3-4 ದಿನ ಅವ್ನು ಅದೇ ಡಿಸ್ಟರ್ಬೆನ್ಸಲ್ಲಿರೋನು. ನನ್ನ ವೇಲೆಲ್ಲ ತೊಗೊಂಡು ನಿನ್ನ ವೇಲ್ ಕೊಡಮ್ಮ, ನಾನು ನಿನ್ನ ದುಪ್ಪಟ್ಟ ಇಟ್ಕೊತೀನಿ. ನಂಗೆ ಅದೆಲ್ಲ ಭಾಳ ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನಾಗ್ತಾಯಿದೆ, ಅವ್ನು ಹಂಗೆಲ್ಲ ಇರಲಿಲ್ಲ ಇಲ್ಲಿದ್ದಾಗ. ಅವ್ನು ಸಿಕ್ಕಾಬಿಡೆ ಜೋವಿಯಲ್ಲ ಅವನು. ಸಡನ್ನಾಗಿ ಅಮ್ಮ ನಿನ್ನ ದುಪ್ಪಟ್ಟ ಕೊಡು, ಇದು ಕೊಡು, ಅದು ಕೊಡು ಅಮ್ಮ ಅಂತ ಬಂದು ತಬ್ಗೋ. ಅವನು ಅಷ್ಟೆಲ್ಲ ಎಮೋಷನಲ್. ಕಂಪ್ಯಾರಿಸನ್ ಎಲ್ಲರಿಗೂ ಮಾಡ್ತಾರೆ, ಮಕ್ಳು ಮಧ್ಯೆನೂ ಮಾಡ್ತಾರೆ. ನಮಗ್ ನಮ್ಮ ಮಕ್ಳು ಇಬ್ರು ಈಕ್ವಲ್ ಅಲ್ವಾ? ಅದೆಂಗೆ ನಾನು ಇವಳು ಟಿವಿ ಸಿನಿಮಾಲ್ ಮಾಡಿದ ತಕ್ಷಣ ಇವಳು ಜಾಸ್ತಿ ಪ್ರೀತಿಸಕ್ ಸಾಧ್ಯ? ಅವ್ನು ಮಾಡಲ್ಲ ಅಂದ ತಕ್ಷಣ ಅವ್ನು ಪ್ರೀತಿ. ನೀವು 24 hours ಇದೀರಾ ನಮ್ಮ ಮನೇಲಿ, ನೀವು ಇದೀರಾ ಕೂತ್ಕೊಂಡು ಕಮೆಂಟ್ ಮಾಡಕ್ಕೆ ನಾನು ಹೇಳೋದು. ನನ್ನ ಮಗನ್ನ ನಾನು ಅವನಿಗೆ ಎಷ್ಟು ಹೇಳ್ಕೊಡ್ತೀನಿ, ಅವನನ್ನ ನಾನು ಎಷ್ಟು ಮಿಸ್ ಮಾಡ್ಕೊಂತೀನಿ, ಅವನಲ್ಲಿರೋ ಒಳ್ಳೆ ಗುಣಗಳೇನು ಅದೆಲ್ಲ ನಿಮಗ್ ಗೊತ್ತಾ? ಅದಕ್ಕೆ ಎಲ್ಲದಕ್ಕೂ ನಾನು ರೀಲ್ಸ್ ಮಾಡಕ್ಲಾ ಒಳ್ಳೆ ಗುಣ ಪ್ರೂವ್ ಮಾಡಕ್ಕೆ. ನೀವು ಇವ್ ಟಿವಿ ಹಾವು ನೋಡ್ರೆ ಅಸಹ್ಯ ಅಂತಾಳಲ್ಲ, ಈ ತರ ನನಗೂ ರೆಪ್ಟೈಲ್ಸ್ ಅಂದ್ರೆ ಆಗಲ್ಲ. ಏನೋ ಒಂದು ಒಂಥರ ಇದು ಹಾವು, ಅನಕೊಂಡ ಮತ್ತೆ ಇನ್ನೊಂದು ಲಿಸರ್ಡ್ ಈ ಥರದ ಅಸಹಿಸ್ಕೊಂತೀನಿ. ಅವ್ನೊಂದಿನ ಒಂದು ಮಾತು ಹೇಳ್ದಾಗ ಗೊತ್ತಾ, ಯಾಕೆ ಅದು ನೋಡ್ರೆ ಹಂಗೆ ಅಸಹಿಸ್ಕೊಂತೀರಾ? ಅದಿರೋದೇ ಅದು ನೇಚರ್ ಅದು. ಸೊ ಅವನೇನಂದಾಗ ಗೊತ್ತಾ, ಯಾಕೆ ಅದನ್ನ ನೋಡಿ ಅಸಹ್ಯ ಪಟ್ಕೊಂತೀರಾ? ಅದಿರೋದೇ ಹಂಗೆ. ಅದೊಂಥರ ಹಳೀಗೆ ಅದ್ರ ಸ್ಕಿನ್ ಇದೆ ಅಂದ್ರೆ ಅದು ಹಾವು ಇರೋದೇ ಹಂಗೆ. ಮಿರಿ ಅಂತ ಇದೆ ಅಂದ್ರೆ ಇದಿರೋದೇ ಹಂಗೆ. ನನಗೆ ಅವ್ನು ನೋಡು ವಾವ್ ಅನ್ಸ್ಬಿಡ್ತು. ಏನಪ್ಪ ಈ ಥರ ನನ್ನ ಮಗುನ, ಅಥವಾ ಈಗ ನಮ್ಮ ಜೀನ್ಗೆ ನಾವು ಈ ಥರ ಥಿಂಕ್ ಮಾಡ್ತಾರೋ ಪೇರೆಂಟ್ಸ್ಗೆ ಈ ಥರ ಥಿಂಕ್ ಮಾಡೋ ಮಗು ಹೆಂಗೆ ಇಟ್ಸ್ ರಿಯಲಿ ಬ್ಲೆಸ್ಡ್ ಅಂತ. ಅವನಲ್ಲಿ ಸಾಕಷ್ಟು ವಿಚಾರ ಇದೆ ಮೇಡಮ್, ಅದೆಲ್ಲ ಇವ್ರಿಗೆ ಗೊತ್ತಿಲ್ಲ. ಮತ್ತು ಅವನು ಹಂಗೆ ನೋಡೋಕೆ ಹೋದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ರಿಯಾಲಿಟಿ ಶೋ ಎಲ್ಲ ಮಾಡಿದ್ದ. ಪ್ರಪಂಚದ ಪ್ರಾಬ್ಲಮ್ಮೇ ಅದು. ಏನಂತಂದರೆ ಪ್ರಪಂಚಕ್ಕೆ ಒಂದು ಸ್ಕೇಲ್ ಇಟ್ಕೊಂಡು ನಿಂತಿದೆ ಅದು. ಆ ಸ್ಕೇಲಲ್ಲಿ ಆಳಿದ್ರೆ ಮಾತ್ರ ಅದು ಅಳಿಯುತ್ತದು. ಅಂದರೆ ವರ್ಲ್ಡ್ ಥಿಂಕ್ಸ್ ದಿಸ್ ಇಸ್ ಸಕ್ಸಸ್ ಅಂಡ್ ವರ್ಲ್ಡ್ ಥಿಂಕ್ಸ್ ದಿಸ್ ಇಸ್ ಫೇಲ್ಯೂರ್. ಎಲ್ಲಾ ಮಕ್ಕಳಿಗೂ ಅದು ಅನ್ವಯಿಸುತ್ತೆ. ಅದನ್ನೇ ನಾನು ಹೇಳ್ತೀನಿ. ಒಂದೇ ಅಲ್ಲ, ದೊಡ್ಡವ್ರ ವಿಷಯಕ್ಕೆ ಬಂದಾಗಲೂ ನೀವು ಇಂಥ ಮನೆಯಲ್ಲಿ ಇಂಥ ಕಾರಲ್ಲಿ ಇಂಥ ಬಟ್ಟೆ ಹಾಕೊಂಡು ಹಿಂಗೆ ಓಡಾಡ್ರೆ ನೀವು ಚೆನ್ನಾಗಿದ್ದೀರಾ ಅಂತ. ನೀನು ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ ಅಂತ ನೀನು ಆ ಕಾನ್ಸೆಪ್ಟ್ ಅಲ್ಲಿ ಇದೆಯಾ ಅಂದ್ರೆ ನೀನು ನಿಜವಾಗ್ಲೂ ಬಡವ, ನೀನು ಖುಷಿಯಾಗಿಲ್ಲ. ಸೊ ಮಟೀರಿಯಲ್ ಥಿಂಗ್ಸನ್ನೇ ಸಕ್ಸಸ್ ಅಂತ ಅನ್ಕೊಂಡು ಅಳಿಯೋಂಥವ್ರ ಮಧ್ಯೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಬೆಟರ್ ಅವಾಗೇನು ಅವ್ರ ಜೊತೆ ಕಾನ್ವರ್ಸ್ ಮಾಡಬಾರ್ದು. ಅಂಥವ್ರೆ ಕಮೆಂಟ್ ಮಾಡ್ತಾರ, ಅವ್ರಿಗಲ್ಲಿ ಬಿಟ್ಬಿಡ್ಬೇಕು. ಅದಕ್ಕೆ ನೀನು ರಿಬೌಂಡ್ ಹೊಡೆದ್ರೆ ಪಾನ್ ವಾಪಸ್ ಬರುತ್ತೆ ಹಿಂಗೆ ಪಟ್ 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 ಪಟ್. ಸೊ ಇಟ್ ವಿಲ್ ಟೇಕ್ ಟೈಮ್ ಟು ಸೆಟಲ್. ಬೆಟರ್ ಡೋಂಟ್ ರಿಪ್ಲೈ ಅಷ್ಟೇ, ಸಿಂಪಲ್. ಎನಿವೇಸ್ ಅದು ಏನೇ ಇರಲಿ, ಅದು ಯಾ ನೆಗೆಟಿವ್ ಕಮೆಂಟ್ ಮಕ್ಕಳ ವಿಷಯಕ್ಕಾಗ್ಲಿ ನಿಮ್ಮ ವಿಷಯಕ್ಕಾಗ್ಲಿ, ಈಗ ಒಂದು ವಿಷಯವಂತೂ ನಿಜ, ನಾವಿವಾಗ ಸಾರ್ವಜನಿಕ ಜೀವನದಲ್ಲಿ ಇದೀವಿ ಅಂದಾಗ ಇದೆಲ್ಲದಕ್ಕೂ ರೆಡಿ ಇರಬೇಕು. ಯಾರೇನಂದ್ರು ಹಿಂಗ್ ಒರ್ಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟಿಲ್ಲ. ಅದು ಅವರಿಗೆ ಅಭ್ಯಾಸ ಇದೆ, ನಿಮಗೆ ಕಷ್ಟ ಆಗುತ್ತೆ. ನೀವು ಇನ್ಮೇಲೆ ಸ್ವಲ್ಪ ಖಂಡಿತ ಇವ್ರ ಜನರೇಷನ್ ಇವ್ರು ಅಂದ್ರೆ ಇವರಲ್ಲ. ಈಗ ಇವ್ರು ಬರೋದಕ್ಕೆ ಹಿಂಗ್ ಚೇಂಜ್ ಆಗಿದೆ ಪ್ರಪಂಚ. ಮೊದ್ಲು ಸಿನಿಮಾಗೆ ಕಮೆಂಟ್ಸ್ ಬರೀತಾ ಇದ್ದಿದ್ದು ಪೇಪರ್ ಅಲ್ಲಿ ಬರ್ತಾ ಇದ್ದ ರಿವ್ಯೂ, ಜರ್ನಲಿಸ್ಟ್ ಅಷ್ಟೇನೆ. ಅಲ್ಲಿ ಒಳ್ಳೆ ರಿವ್ಯೂ ಬಂದ್ರೆ ಅವ್ನು ಒಳ್ಳೆ ಸಿನಿಮಾಗಳು ಸಿಗೋದು, ಅದನ್ನ ನೋಡ್ಕೊಂಡು ಜನ ಹೋಗೋರು. ಕಾಲ ಬದಲಾಗಿದೆ. ಸೊ ಅಂದಾಗ ಏನಾಗುತ್ತೆ, ಅದ್ರ ಥರನೇ ಇದು ಬದಲಾಗ್ತಾ ಇರೋದು. ನಾನು ಹೇಳ್ತೀನಿ, ಇನ್ನೂ ಮಜಾ ಏನು ಗೊತ್ತಾ, ನೀವು ಯಾವುದೇ ವಿಡಿಯೋ ನೀವು ಹಾಕಿ ನಿಮ್ಗೆ ಅಲ್ಲೊಂದು ಲೈಕ್ಸ್ ಬಂದಿರುತ್ತೆ ಗೊತ್ತಾ, ಒಂದು 10,000 20,000 30,000 ಲೈಕ್ಸ್ ಬಂದಿರುತ್ತೆ. ಅದನ್ನ ನೋಡಿ ಯಾಕೆ ಖುಷಿ ಪಡಲ್ಲ ನೀವು? ಅಲ್ಲಿ 30,000 ಲೈಕ್ಸ್ ಬಂದಿರುತ್ತೆ, 150 ಕಮೆಂಟ್ ಬಂದಿರುತ್ತೆ. 30,000 ಜನ ಲೈಕ್ ಮಾಡಿದಾರಲ್ಲ ನಿನ್ನ, 250 ಕಮೆಂಟ್ ಬಂದಿದೆ. ಆ 150 ಕಮೆಂಟ್ ಅಲ್ಲೂ ಯಾರೋ ಒಬ್ಳು ಮಾತಾಡಿರ್ತಾಳೆ. ಅದಕ್ಕೆ ನೀನ್ ಇಷ್ಟು ಡಿಸ್ಟರ್ಬ್ ಆಗೋದಾದ್ರೆ ಆ 30,000 ಜನ ಪ್ರೀತಿನೂ ವೇಸ್ಟ್ ಮಾಡ್ದಂಗಲ್ವಾ? ಸೊ ವೇ ಆಫ್ ಥಿಂಕಿಂಗ್ ಅಲ್ಲೇ ಎಲ್ಲ ಇರೋದು. ಅಂಚಲಿ ಅವರೇ, ನೀವು ಹಂಗೆ ಬದುಕಲಿಲ್ಲ ಅಂದ್ರೆ ಇವತ್ತು ಕಷ್ಟ ಆಗುತ್ತೆ ನಿಮಗೆ. ಆಮೇಲೆ ಏನು ಗೊತ್ತಾ, ಈಗ ಜನ ನಾನು ಐ ಆಮ್ ಬೇಸಿಕಲಿ ಐ ಆಮ್ ಎ ಜೋವಿಯಲ್ ಗರ್ಲ್, ಆಯ್ತಾ. ನಾನು ಎಲ್ಲಾನು ಬರ್ತಿದೆ ಪಾಪ ಇವಾಗ ರಾಂಗ್ ಆಮೇಲೆ ಎಲ್ಲರೂ ಏನಂತಂದ್ರೆ ವಂಶಿಕಾ ಫುಲ್ ಟ್ಯಾಲೆಂಟ್ ಆನಂದಿಂದ, ಆನಂದ್ ತರನೇ ವಂಶಿಕಾ. ಯಾರು ಹೇಳಿದ್ರು? ಶಿ ವಾಸ್ ಅ ವೆರಿ ಗುಡ್ ಡ್ಯಾನ್ಸರ್. ನನಗಿಂತ ಒಳ್ಳೆ ಡ್ಯಾನ್ಸರ್ ಅವಳು ಆ್ಯಕ್ಚುಲಿ. ಚಿಕ್ಕ ವಯಸ್ಸಿಂದನೂ ಅವಳದು ಇವಳಿಗೆ ಯಾರೋ ಐ ಲವ್ ಯು ಯಶು ಅಂದ್ಬಿಟ್ಟು ಇವಳು ಡ್ಯಾನ್ಸ್ ಮಾಡಿರೋದನ್ನ ಕಾಲೇಜ್ ಡೇಸಲ್ಲಿ ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಬಿಟ್ಟಿದ್ದಾರೆ ಇದಲ್ಲಿ. ಐ ಲವ್ ಯು ಯಶು ಅಂತ ಟೈಪ್ ಮಾಡಿ ಎಲ್ಲ ಇವಳು ಹಳೆ ಕಾಲೇಜ್ ಡ್ಯಾನ್ಸ್ ಸಿಗುತ್ತೆ. ಆಗ ಮೊಬೈಲ್ ಇತ್ತಾನೆ, ಯಾರು ತೆಗೆದ್ರದು? ಮೊಬೈಲ್ ಅಲ್ಲ, ಕ್ಯಾಮ್ರಾ ತೆಗೆದಾರ ಅಪ್ಲೋಡ್ ಮಾಡಿದ್ದಾನೆ. ಸೊ ಏನಾಗುತ್ತೆ, ನೀವು ಜಡ್ಜ್ ಮಾಡ್ಬಿಡ್ತೀರಾ. ನನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀರಾ, ನನ್ನ ಸಿನಿಮಾ ನೋಡಿದ್ದೀರಾ, ಓ ಅನಂತರನೇ ಮಗಳು ಆಕ್ಟಿವ್. ನೋ, ಅನಂತ್ 50%,
50% ಇಂದಾನೆ ವಂಚಿಕ ಅವಳು ವಂಶಿಕಾ ನಿಮ್ ತರಾನೇ ಕಾಣಿಸ್ತಾಳೆ ನನ್ಗೆ. ನಾನು ನಂತರ ಇದ್ದಾಳೆ ನೋಡಕ್ ಅವಳು ಡ್ಯಾನ್ಸ್ ಅಲ್ಲ ಅವ್ರ ಅಮ್ಮಂದವಳು ಡ್ಯಾನ್ಸ್. ಆಮೇಲೆ ನಾನು ಕ್ಲಾಸ್ ಟಾಪರ್ ನಾನು. ನೋಡಕ್ಕೂ ನಾನು ಹೇಳ್ತಾ ಇರೋದು ನಿಮ್ದೇ ಜಾಸ್ತಿ ಸಿಮಿಲರ್ ಇರೋದು ನಂತರ ಅನ್ಕೋತೀನಪ್ಪ ನಾನು ನೋಡಕ್. ನಾನು ಟಾಪರು, ಸ್ಕೂಲಲ್ಲಿ ಟಾಪರು, ಹೈಸ್ಕೂಲಲ್ಲಿ ಟಾಪರು, ಡಿಗ್ರಿಲಿ ಟಾಪರ್ ನಾನು. ನಾನು ಎಜುಕೇಶನ್ ಎಷ್ಟು ಮಾಡ್ತಾ ಇದ್ನೋ ನಾನು ಕಾಲೇಜಿಗೆ ಬಂಕು ಹಾಕಿದ್ದೀನಿ, ನಾನು ಡಾಮಿನೇಟು ಮಾಡಿದ್ದೀನಿ ಆಯ್ತಾ. ನಾನು ನನ್ನ ಜೂನಿಯರ್ಸ್ನೆಲ್ಲ ನಾನು ರ್ಯಾಗೂ ಮಾಡಿದ್ದೀನಿ. ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.